ಗೃಹಜ್ಯೋತಿಗೆ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಇವತ್ತು 5ನೇ ದಿನ. ಇವತ್ತು ಕೂಡ ಸಾಕಷ್ಟು ಮಂದಿ ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿರುವಂತಹ ಬೆಂಗಳೂರು ಒಂದು ಕೇಂದ್ರದಲ್ಲಿ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಬಂದು ನಿಂತಿರುವಂತದ್ದು. ಬೆಳಿಗ್ಗೆ 6 ಗಂಟೆಯಿಂದನೂ ಕೂಡ ಜನರು ಬೆಂಗಳೂರು ಒಂದು ಕೇಂದ್ರದ ಬರ್ತಾ ಇದ್ದಾರೆ. ಈಗಾಗಲೇ ಕಳೆದ 4 ದಿನದಲ್ಲಿ 12 ಲಕ್ಷಕ್ಕೂ ಅಧಿಕ ಮಂದಿ ಈ ಒಂದು ಯೋಜನೆಗೆ ಫಲಾನುಭವಿಗಳಾಗೋದಕ್ಕೆ ಅರ್ಜಿಯನ್ನ ಪಡೆದಿರುವಂತದ್ದು. ಸದ್ಯಕ್ಕೆ ನಾನು ಸಂಪಂಗಿರಾಮ್ ನಗರದಲ್ಲಿರುವಂತಹ ಬೆಂಗಳೂರು ಒಂದು ಕೇಂದ್ರದಲ್ಲಿದ್ದೀನಿ. ಇಲ್ಲೂ ಕೂಡ ಬೆಳಿಗ್ಗೆಯಿಂದ ಸಾಕಷ್ಟು ಮಂದಿ ಗೃಹಜ್ಯೋತಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಬಂದಿದ್ದಾರೆ. ಇವತ್ತು ಬೆಳಿಗ್ಗೆಯಿಂದ ಸ್ವಲ್ಪ ಪ್ರಮಾಣದಲ್ಲಿ ಆ ಸರ್ವರ್ ಸಮಸ್ಯೆ ಏನಿತ್ತು ಅದು ಸರಿ ಹೋಗಿ ಅರ್ಜಿಗಳು ವೇಗವಾಗಿ ಸಲ್ಲಿಕೆ ಆಗ್ತಿದೆ ಅನ್ನುವಂತ ಒಂದು ಮಾಹಿತಿಯನ್ನ ಬೆಂಗಳೂರು ಒಂದು ಕೇಂದ್ರದ ಸಿಬ್ಬಂದಿಗಳು ಕೊಡ್ತಾ ಇದ್ದಾರೆ. ಆದ್ರೆ ಅದರ ಮಧ್ಯೆ ಕೂಡ ಸಾಕಷ್ಟು ತೊಂದರೆಗಳು ಆಗ್ತಿದೆ. ಆಗಿದ್ರೂ ಕೂಡ ಕಳೆದ 4 ದಿನಕ್ಕೆ ಹೋಲಿಸಿಕೊಂಡ್ರೆ ಇವತ್ತು ಸ್ವಲ್ಪ ವೇಗವಾಗಿ ಅರ್ಜಿಗಳು ಸಲ್ಲಿಕೆ ಆಗ್ತಿದೆ ಅನ್ನುವಂತ ಒಂದು ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ಇಲ್ಲಿ ಒಬ್ರು ಈಗಾಗಲೇ ಅರ್ಜಿಯನ್ನ ಸಲ್ಲಿಸಿರುವಂತಹ ಒಬ್ರು ಸಾರ್ವಜನಿಕರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಕಳೆದ 4 ದಿನದಿಂದ ಸಮಸ್ಯೆ ಆಗಿತ್ತು, ಇವತ್ತು ನಿಮ್ಮ ಅರ್ಜಿ ಸಲ್ಲಿಕೆ ಆಗಿದೆಯಾ, ಏನ್ ಕತೆ? ನಮಗೆ ಖುಷಿ ಆಯ್ತು. 5:30ಗೆ ಬಂದು ನಿಂತ್ಕೊಂಡೆ. ಇವತ್ತು ನಮ್ಮ ಮಗಂಗೆ ನಾಷ್ಟನೂ ಕೊಟ್ಟಿಲ್ಲ, ಊಟನೂ ಕೊಟ್ಟಿಲ್ಲ. ಆದ್ರೂ ಆಗ್ಲಿ ಆಚೆ ತಿನ್ಕೊಳ್ಳಿ ಅಂತ ಅಂದ್ಬಿಟ್ಟು ಇವತ್ತು ನಾನು ಸಲ್ಲಿಸ್ಕೊಳಕ್ಕೆ ಬಂದಿದ್ದೀನಿ. ಇದ್ರಾಗೆ ಬರೀ ಮೊಬೈಲ್ ನಂಬರು ಮತ್ತೆ ಆಧಾರ್ ಕಾರ್ಡು ಮತ್ತೆ ಇದು ಲೈಟ್ ಬಿಲ್ಲು, ಕರೆಂಟ್ ಬಿಲ್ಲು. ಹೌದು ಹೌದು ಸರ್, ಬಂದಿದೆ. ಕರೆಂಟ್ ಬಿಲ್ ಜಾಸ್ತಿ ಬಂದಿದೆ ಈ ಸಲ. ನಮಗೆ ದುಡಿಯೋದು ನಮ್ಮ ಮಗ ಒಬ್ಬನೇನೆ, ನಾನು ದುಡಿಯಲ್ಲ, ನನ್ನ ಮಗನೂ ದುಡಿಯಲ್ಲ. ಅದರಿಂದ ನನಗೂ ಪ್ರಾಬ್ಲಮ್ ಆಗಿ ಪರವಾಗಿಲ್ಲ 5:30ಗೆ ಬಂದು ನಿಂತ್ಕೊಂಡೆ. ಬಂದಿದ್ದೆ, ಏನ್ ಮಾಡ್ತಾರಂತ ನಮಗೂ ಗೊತ್ತಿಲ್ಲ ಅಷ್ಟೇ. ಹೌದು, 5:30ಗೆ ಬಂದೆ ಅಂತ ಹೇಳ್ತಾ ಇದ್ದೀನಲ್ಲ. ಆಗಿದೆಯಂತೆ. ಆಗಿ ಒಂದು ಫಾರಂ ಕೊಟ್ಟಿದ್ದಾರೆ. ಈ ತರ ಫಾರಂ ಕೊಟ್ಟಿದ್ದಾರೆ. ಈ ತರ ಫಾರಂ ಕೊಟ್ಟವ್ರೆ, ಆಗತ್ತೆ ಅಂತ ಹೇಳಿದ್ದಾರೆ. ಓಕೆ ಸರ್. ಹೌದಾ ಸರ್? ಹೌದು ಸರ್, ಖುಷಿನೇ. ಇನ್ನೊಂದು 2,000 ಕೊಡ್ತೀನಿ ಅಂತ ಅಂದವರೆಲ್ಲ, ಅದು ಒಂದು ಬಂದ್ರೆ ನಮ್ಗೆ ಇನ್ನೂ ಖುಷಿನೇ. ಗೃಹಲಕ್ಷ್ಮಿ ಮತ್ತೆ ಸಿದ್ದರಾಮಯ್ಯ ಅವರಿಗೆ ತುಂಬಾ ಒಳ್ಳೇದಾಗ್ಲಿ. ಓಕೆ ಸರ್. ಸಾರ್ವಜನಿಕರ ಮಾತು. ಈಗ ಗೃಹಜ್ಯೋತಿ ಅಪ್ಲಿಕೇಶನ್ ಸಲ್ಲಿಕೆಯಾಗಿದೆ, ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಕೂಡ ಆದಷ್ಟು ಬೇಗ ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಅವಕಾಶ ಕೊಡಬೇಕು. ಎಲ್ಲಾ ದಾಖಲೆಗಳನ್ನ ರೆಡಿ ಇಟ್ಕೊಂಡಿದೀವಿ ನಾವು. ಹಾಗಾಗಿ ಇದೇ ರೀತಿಯಲ್ಲಿ ಅದನ್ನು ಕೂಡ ನಮಗೆ ಅರ್ಜಿ ಸಲ್ಲಿಕೆ ಮಾಡಿ ಆ ಗ್ಯಾರಂಟಿಗಳಲ್ಲಿ ಏನೇನು ಸರ್ಕಾರ ಭರವಸೆ ಕೊಟ್ಟಿದೆ ಅದನ್ನು ಕೂಡ ನಮಗೆ ಕೊಡಬೇಕು ಅನ್ನುವಂತ ಮಾಹಿತಿಯನ್ನು ಹೇಳ್ತಾ ಇರುವಂತದ್ದು. ನಾವು ಇನ್ನೊಂದು ಕಡೆ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಹೋಗ್ಬೋದು. ಬೆಳ್ಳಂಬೆಳಗ್ಗೆಯಿಂದ ಸಂಪಂಗಿರಾಮ್ ನಗರದಲ್ಲಿ ಬೆಂಗಳೂರು ಒಂದು ಕೇಂದ್ರದಲ್ಲಿ ಸಾಕಷ್ಟು ಜನ ಬರ್ತಿದ್ದಾರೆ. ಅಲ್ಪ ಪ್ರಮಾಣಕ್ಕೆ ಕಳೆದ 4 ದಿನಗಳಿಂದ ಏನು ಸರ್ವರ್ನಲ್ಲಿ ಸಮಸ್ಯೆ ಕಾಣಿಸ್ಕೊಂಡಿತ್ತೋ ಆ ಸಮಸ್ಯೆ ಇದೀಗ ಅಲ್ಪ ಪ್ರಮಾಣದಲ್ಲಿ ಬಗೆಹರಿದಿರುವ ಹಾಗೆ ಕಾಣ್ತಾ ಇದೆ. ಆದ್ರೂ ಕೂಡ ಅಲ್ಪ ಸ್ವಲ್ಪ ಸಮಸ್ಯೆಗಳಿದ್ದಾವೆ. ಇನ್ನೂ ವೇಗವಾಗಿ ಸಲ್ಲಿಕೆ ಆದ್ರೆ ಮಾತ್ರ ಇಷ್ಟೊಂದು ದೊಡ್ಡ ಪ್ರಮಾಣ ಅಂದ್ರೆ 2,14,00,000 ಮಂದಿ ಈ ಒಂದು ಯೋಜನೆಯ ಫಲಾನುಭವಿಗಳಾಗ್ತಾರೆ. ಹೀಗಾಗಿ ಮತ್ತಷ್ಟು ವೇಗವಾಗಿ ಆ ಸರ್ವರ್ಗಳನ್ನ ಕೆಲಸ ಮಾಡುವ ಹಾಗೆ ಮಾಡಬೇಕು ಅನ್ನುವಂತ ಒಂದು ಅಭಿಪ್ರಾಯವನ್ನು ಕೂಡ ಇಲ್ಲಿನ ಸಿಬ್ಬಂದಿಗಳು ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಯೋಗೀಶ್ವರ್ ಜೊತೆ ಅಶಿಕ್ ಮುಲ್ಕಿ, ನ್ಯೂಸ್ 18 ಬೆಂಗಳೂರು.